ಈಗಿನ ಪ್ರಪಂಚದಲ್ಲಿ ಜ್ಯೋತಿಷ್ಯ ಶಾಸ್ತ್ರನೇ ನಂಬದಿರೋರು ತುಂಬಾ ಜನ ಇದ್ದಾರೆ. ಆದ್ರೆ ಭೃಗುನಂದಿ ನಾಡಿ ಶಾಸ್ತ್ರ ಎಷ್ಟು ಸತ್ಯ, ಯಾಕೆ ನಂಬಬೇಕು? ಎಲ್ಲ ಇದ್ದು ಪ್ಲಾನಿಂಗ್ ಇದ್ದೂನು ಲಾಸ್ ಮಾಡ್ಕೋತಾರೆ. ಯಾಕೆ? ಅಲ್ಲಿ ಗ್ರಹಗತಿಗಳು ಹೊಂದುತ್ತಾ ಇರಲ್ಲ. ಭೃಗು ನಂದಿ ನಾಡಿ ಬಂದು ಅಕ್ಯುರೇಟ್ 99% ಪ್ರಿಡಿಕ್ಷನ್ ಅನ್ನು ಕೊಡುತ್ತೆ. ನಮ್ಗೊಂದು ಲೈಫಲ್ಲಿ ಯಾವ ದಾರಿಯಲ್ಲಿ ಹೋಗ್ಬೇಕು, ಯಾವ ಸಮಯದಲ್ಲಿ ಹೋಗ್ಬೇಕು ಅನ್ನೋದು ಅತಿ ಮುಖ್ಯವಾಗಿ ನೋಡ್ಬೇಕಾಗಿರೋದು. BNN ಅಂತ ನೋಡಿದಾಗ ಇದನ್ನ 1 minute ಪ್ರಿಡಿಕ್ಷನ್ ಅಂತ ತಗೋತೀವಿ. ಏನು ಅಂದ್ರೆ ಒಂದೇ ಲಗ್ನ ಕುಂಡಲಿ ಅಂದ್ರೆ ಮೊದಲನೇ ಲಗ್ನ ಚಾರ್ಟ್ ಏನ್ ಬರುತ್ತೆ ಆ ಚಾರ್ಟ್ ಅಲ್ಲೇ ನಿಮ್ಮ ಕೆರಿಯರ್ ಅನ್ನು ಹೇಳ್ಬೋದು, ಎಜುಕೇಶನ್ ಅನ್ನು ಹೇಳ್ಬೋದು, ರಿಲೇಶನ್ಶಿಪ್ ಅನ್ನು ಹೇಳ್ಬೋದು. ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪಗಳು, ಕರ್ಮಗಳು ಇದರ ಪ್ರತಿಫಲವಾಗಿ ನಾವು ಆ ಸಮಯದಲ್ಲಿ ಈ ಜನ್ಮದಲ್ಲಿ ಹುಟ್ಟಿರ್ತೀವಿ. ಅವ್ರಿಗೂ ನನಗೂ ಹೊಂದಾಣಿಕೆ ಇದ್ರೆ ಸ್ಮೂತ್ ಆಗಿ ಹೋಗುತ್ತೆ ಲೈಫ್. ಬಟ್ ಅಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಾಗ ಅವ್ರು ಬರ್ತಿದ್ದಾಗೆ ನಮ್ಗೆ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. 7.5 ಬಂದ್ಬಿಡ್ತು ಅಂತ ಅಂದ್ರೆ ಜೀವನನೇ ಮುಗ್ದೋಯ್ತು, ಎಲ್ಲ ನಿಂತೋಯ್ತು, ಎಲ್ಲ ಕಷ್ಟ. 7.5 ಹುಟ್ಟಿರೋ ಮಕ್ಕಳು ಅವ್ರಿಗೆ ಚೈಲ್ಡ್ಹುಡ್ ಲೈಫ್ ಮಾತ್ರ ಸ್ಟ್ರಗಲ್ ಇರುತ್ತೆ. ಸೆಕೆಂಡ್ ಹಾಫ್ ಕಿಕ್ ಸ್ಟಾರ್ಟ್ ಕೊಡ್ತಾರೆ. ಅವರನ್ನ ಮೀರಿಸಿದ ಹಾಗೆ ಯಾರು ಗೆಲ್ಲೋಕೆ ಆಗಲ್ಲ. ಶನೇಶ್ವರ ಕೇಳ್ತಿರೋದೇನ್ ಗೊತ್ತಾ? ಬರೀ ಡಿಸಿಪ್ಲಿನ್. ನೀನ್ ಮಾಡೋದನ್ನ ನಿಯತ್ತಾಗಿ ಮಾಡು. ಮೂಲ ನಕ್ಷತ್ರದ ಮಗು ಹುಟ್ಟಿತು ಅಂತ ಹೇಳಿದ್ರೆ ಮನೆಯಲ್ಲಿ ಕಂಪ್ಲೀಟ್ ಅಶಾಂತಿ ಉಂಟಾಗ್ಬಿಡುತ್ತೆ. ಕರ್ಮ ಫಲಗಳಿಂದ ಮಕ್ಕಳು ಮೂಲ ನಕ್ಷತ್ರದಲ್ಲಿ ಹುಟ್ಟೋದು. ಹುಟ್ಟಿ 27 ದಿನಗಳ ಒಳಗೆ ಈ ಪೂಜೆಯನ್ನ ಮಾಡ್ಬೇಕು. ಮೂಲ ನಕ್ಷತ್ರದವರು ಅಂತ ಹೇಳಿದ್ರೇನೆ ಎಲ್ಲೂ ಕೂಡ ಮದ್ವೆ ಕೂಡ ಬರಲ್ಲ. ಇಂತಾಗ ಆ ಶಾಂತಿ ಪೂಜೆಯನ್ನ ಮಾಡಿಸಿಲ್ಲ, ಮದ್ವೆ ಟೈಮಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಈ ರೀತಿ ಪೂಜೆಯನ್ನ ಮಾಡ್ಬೇಕು. ಕೆಲವ್ರ ಫ್ಯಾಮಿಲಿಲಿ ನೋಡಿರ್ತೀರಾ, ತುಂಬಾ ಜನ ಮೂಲ ನಕ್ಷತ್ರದವರೇ ಇರ್ತಾರೆ. ಅವರ ಫ್ಯಾಮಿಲಿ ಹಿಂದೆ ತುಂಬಾ ಪಾಪಗಳು ಮಾಡಿ ಇಂಥವರಿಗೆ ಮೇಜರ್ ಆಗಿ ಫ್ಯಾಮಿಲಿ ಪ್ಯಾಟ್ರನ್ಸ್ ಅಲ್ಲಿ ಮೂಲ ನಕ್ಷತ್ರದ ಮಕ್ಕಳೇ ಹುಟ್ಟುತ್ತಾರೆ. ಮೂಲ ನಕ್ಷತ್ರದವ್ರನ್ನ ಮದ್ವೆನೇ ಆಗ್ಬಾರ್ದಪ್ಪ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ ನಮಸ್ಕಾರ. ಪ್ರತಿನಿಧಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಗೆಲ್ಲರಿಗೂ ಜ್ಯೋತಿಷ್ಯ ಶಾಸ್ತ್ರ ಗೊತ್ತು, ಅದರ ಅಡಿಯಲ್ಲಿ ಬರುವಂತಹ ನ್ಯೂಮರಾಲಜಿ ಗೊತ್ತು, ಪಾಮ್ ರೀಡಿಂಗ್ ಗೊತ್ತು, ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಗೊತ್ತು. ಇದೆಲ್ಲದಕ್ಕಿಂತ ವಿಭಿನ್ನವಾಗಿ ಭೃಗು ನಂದಿ ನಾಡಿ ಶಾಸ್ತ್ರದ ಬಗ್ಗೆ ತಿಳಿಸಿಕೊಡ್ತಿದ್ದಾರೆ ಡಿವೈನ್ ಇನ್ಫಿನಿಟಿಯ ಸಂಸ್ಥಾಪಕರಾದಂತಹ ತೇಜಸ್ವಿನಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಸಣ್ಣ ವಯಸ್ಸು ನಿಮ್ದು, ಬಟ್ ನೀವು ತಗೊಂಡಿರೋಂಥ ಫೀಲ್ಡು ತುಂಬಾ ಡಿಫ್ರೆಂಟ್ ಆಗಿದೆ. ಏನಿದು ಭೃಗು ನಂದಿ ನಾಡಿ ಶಾಸ್ತ್ರ ಅಂದ್ರೆ? ಭೃಗು ನಂದಿ ನಾಡಿ ಶಾಸ್ತ್ರ ಬಂದು 2 ಋಷಿಗಳಿಂದ ಇದು ಇನ್ವೆಂಟ್ ಆಗಿರೋ ಸೈನ್ಸ್. ಓಕೆನಾ? ಭೃಗು ಋಷಿ ಮತ್ತು ನಂದಿಕೇಶ್ವರ ಋಷಿ ಇವರಿಬ್ಬರ ಮಿಲನದಿಂದ ಈ ಕಾನ್ಸೆಪ್ಟ್ ಬಂದಿದೆ. ನಮ್ಮ ವೇದಿಕ್ ಅಸ್ಟ್ರಾಲಜಿಯಿಂದ ಒಂದು ಬ್ರಾಂಚ್ ಅಂತ ತಗೋಬೋದು. ಫುಲ್ ಬರಲ್ಲ ಕಾನ್ಸೆಪ್ಟ್, ಬಟ್ ವೇದಿಕ್ ಅಸ್ಟ್ರಾಲಜಿ ಅಂತ ತುಂಬ ದೊಡ್ಡ ಮರ. ಅದರಲ್ಲಿ ಒಂದೊಂದು ಕೊಂಬೆಗಳನ್ನು ಒಂದು BNN ಅಂತ ತಗೋತೀವಿ, ಇನ್ನೊಂದು ನ್ಯೂಮರಾಲಜಿ ಅಂತ ತಗೋತೀವಿ, ಇನ್ನೊಂದು ವಾಸ್ತು ಅಂತ ತಗೋತೀವಿ. ಹೀಗೆ ಭೃಗು ನಾಡಿ ನಂದಿ ಅಂತ ಬಂದಿರುವ ಕಾನ್ಸೆಪ್ಟ್. ಓಕೆ, ಸೊ ನೀವು ಹೇಳೋದಾದ್ರೆ ಇದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಒಂದು ಭಾಗ ಅಂತ ಅಂದ್ಬಿಟ್ಟು ಹೇಳ್ತೀರಾ. ಇದರಲ್ಲಿ ವೇದಿಕ್ ಆಸ್ಟ್ರಾಲಜಿಗೂ BNNಗೂ ಏನು ಡಿಫ್ರೆನ್ಸ್ ಇದೆ? ಏನು ಸ್ಪೆಷಾಲಿಟಿ BNN? ವ್ಯತ್ಯಾಸ ನೋಡ್ಲಿಕ್ಕೆ ಬಂದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಏನೇನು ಡೀಟೇಲ್ಸ್ ತಗೋತೀವಿ, ಒಬ್ಬರ ಜಾತಕವನ್ನು ನೋಡಬೇಕು ಅಂದ್ರೆ ಒಂದು ಡೇಟ್ ಆಫ್ ಬರ್ತ್ ಅನ್ನ ತಗೋತೀವಿ, ಹಾಗೆ ಅವರ ಹುಟ್ಟಿದ ಸಮಯ, ಹಾಗೆ ಯಾವ ಜಾಗದಲ್ಲಿ ಅವರು ಹುಟ್ಟಿದ್ದಾರೆ ಅಂದ್ರೆ ಪ್ಲೇಸ್ ಆಫ್ ಬರ್ತ್ ಅನ್ನ ತಗೋತೀವಿ. ಇಲ್ಲಿ ಭೃಗು ನಂದಿ ನಾಡಿ ಯಾಕೆ ಇದು ಇನ್ವೆಂಟ್ ಆಗಿರೋ ಪಾಯಿಂಟೇ ಬಂದು ನಮಗೆ ಸಮಯದ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಯಾವ ಸಮಯದಲ್ಲಿ ಹುಟ್ಟಿದ್ರು, ಯಾವ ಡೇಟಲ್ಲಿ ಹುಟ್ಟಿದ್ರು ಅಂತ ಕರೆಕ್ಟಾಗಿ ಹೇಳಲ್ಲ. ನಮ್ಮ ತಂದೆ ಇಲ್ಲ ತಾತ ಅಜ್ಜಿನೆಲ್ಲ ಕೇಳ್ತಾ ಹೋದ್ರೆ ಈ ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತೇ ಇಲ್ಲ. ಈಗಿನ ಕಾಲದಲ್ಲಿ ನಮಗೆ ಡಾಕ್ಟರ್ಸು ಯಾವ ದಿನ, ಯಾವ ಟೈಮು, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ಕೂಡ ಹೇಳ್ತಾರೆ. ಆದರೆ ಹಿಂದೆ ಈ ಕಾನ್ಸೆಪ್ಟ್ ಇಲ್ಲದೆ ಇರೋದ ಕಾರಣದಿಂದ ಈ ಕಾನ್ಸೆಪ್ಟ್ ಬಂದಿದ್ದು. ಇಲ್ಲೇನಾಗ್ತಾ ಇದೆ, ನಾವು ಬರೀ ಡೇಟ್ ಆಫ್ ಬರ್ತ್ ಅನ್ನ ತಗೊಂಡು ನಿಮ್ಮ ಕುಂಡಲಿಯನ್ನು ನೋಡಿ ಪ್ರಿಡಿಕ್ಷನ್ ಅನ್ನ ಕೊಡ್ತೀವಿ. ಯಾಕೆ ಇದರಲ್ಲಿ ಮೇಜರ್ ಡಿಫ್ರೆನ್ಸ್? ಈಗ ನಾವು ಡೇ ಟು ಟೈಮ್ ಹಾಕಿದಾಗ ನಮ್ಮ ಲಗ್ನ ಅಂದರೆ ಮೊದಲನೇ ಮನೆಯಲ್ಲಿ ಯಾವ ಗ್ರಹ ಕೂತಿದೆ ಅಂತ ನೋಡ್ತೀವಿ. ಆದರೆ BNN ಅಸ್ಟ್ರಾಲಜಿಯಲ್ಲಿ ಏನಾಗುತ್ತೆ ಅಂದರೆ ಯಾವ ನಮ್ಮ ಪಂಚಾಂಗದಲ್ಲಿ ಗುರು ಬೃಹಸ್ಪತಿ ಅಂದರೆ ಜುಪಿಟರ್ ಯಾವ ಮನೆಯಲ್ಲಿ ಕೂತಿದ್ದಾರೆ ಆ ಮನೆಯನ್ನು ನಮ್ಮ ಮೊದಲನೇ ಮನೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದು ಮೇಜರ್ ಡಿಫ್ರೆನ್ಸ್. ಅಸ್ಟ್ರಾಲಜಿಕಲ್ ಪಾರ್ಟ್ಸಲ್ಲಿ ನೋಡಿದ್ರೆ ಮೇಜರ್ ಡಿಫ್ರೆನ್ಸು ಮೊದಲನೇ ಮನೆ ಲಗ್ನ ಯಾವುದು ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಲೈಫಲ್ಲಿ ಮೇಜರ್ ಆಗಿ ಜನ ನಮಗೆ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂದರೆ ಹೆಲ್ತ್ ರಿಲೇಟೆಡು, ಇಲ್ಲ ರಿಲೇಷನ್ಶಿಪ್ ರಿಲೇಟೆಡು, ಇಲ್ಲ ಅಂದರೆ ಎಜುಕೇಷನ್ ರಿಲೇಟೆಡ್, ಕರಿಯರ್ ಅಂತ ಬರುತ್ತೆ. ಮೇಜರ್ ಆಗಿ BNN ಅಂತ ನೋಡಿದಾಗ ಇದನ್ನು 1 minute ಪ್ರಿಡಿಕ್ಷನ್ ಅಂತ ತಗೋತೀವಿ.
1 ಮಿನಿಟ್ ಯಾಕೆ ಪ್ರಿಡಿಕ್ಷನ್? ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ವೇದಿಕ ಶಾಸ್ತ್ರದಲ್ಲಿ ನಾವು ಕುಂಡಲಿ ಹಾಕಿದಾಗ ಒಂದೊಂದು ವಿಷಯಕ್ಕೂ ಒಂದೊಂದು ಚಾರ್ಟ್ ಅಂತ ಬರುತ್ತೆ. ಅಂದರೆ ರಿಲೇಷನ್ಶಿಪ್ಗೆ ಬೇರೆ ಚಾರ್ಟು, ಕೆರಿಯರ್ಗೆ ಬೇರೆ ಚಾರ್ಟು, ಹೆಲ್ತ್ಗೆ ಬೇರೆ ಚಾರ್ಟು ಅಂತ. ಇಲ್ಲಿ ಏನು ಅಂದರೆ ಒಂದೇ ಲಗ್ನ ಕುಂಡಲಿ, ಅಂದರೆ ಮೊದಲನೇ ಲಗ್ನ ಚಾರ್ಟ್ ಏನು ಬರುತ್ತೆ ಆ ಚಾರ್ಟಲ್ಲೇ ನಿಮ್ಮ ಕೆರಿಯರನ್ನು ಹೇಳ್ಬೋದು, ಎಜುಕೇಷನನ್ನು ಹೇಳ್ಬೋದು, ರಿಲೇಷನ್ಶಿಪ್ಪನ್ನು ಹೇಳ್ಬೋದು. ಇನ್ನು ಕೆಲವ್ರು ಕೇಳ್ತಾರೆ ಹಿಂದಿನ ಅಂದರೆ ನಮ್ಮ ತಂದೆ ತಾಯಿ ಬಗ್ಗೆ ಅವ್ರಿಗೆ ಏನು ಡೀಟೇಲ್ಸೇ ಗೊತ್ತಿಲ್ಲ, ನಮ್ಮ ತಂದೆದು ಆರೋಗ್ಯ ಹೆಂಗಿರುತ್ತೆ, ಇಲ್ಲ ನಮ್ಮ ತಂದೆದು ನಂದು ಸ್ವಭಾವ ಮ್ಯಾಚ್ ಆಗುತ್ತಾ, ಹೊಂದಾಣಿಕೆ ಇರುತ್ತಾ ಇಲ್ವಾ ಅಂತ. ಈ ಎಲ್ಲ ಚಾರ್ಟದ ಮಕ್ಕಳ ಕುಂಡಲಿಯಿಂದಾನೇ ತಂದೆ ತಾಯಿ ಬಗ್ಗೆನೂ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಹಾಗೆ ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪಗಳು, ಕರ್ಮಗಳು, ಇದರ ಪ್ರತಿಫಲವಾಗಿ ನಾವು ಆ ಸಮಯದಲ್ಲಿ ಈ ಜನ್ಮದಲ್ಲಿ ಹುಟ್ಟಿರ್ತೀವಿ. ಸೊ ಆ ಲಗ್ನ ತುಂಬ ಇಂಪಾರ್ಟೆಂಟು. ಯಾಕೆ ಜುಪಿಟರ್ ಏನಂದರೆ ಗುರು ಬೃಹಸ್ಪತಿನ ನಮ್ಮ ಸೆಲ್ಫ್ ಅಂತ ತಗೋತೀವಿ. ನಮ್ಮ ಸ್ವಭಾವಗಳನ್ನು ಹೇಳೋದು ಬೃಹಸ್ಪತಿ. ಯಾವ ಮನೆಯಲ್ಲಿ ಈಗ 12 ಮನೆ ಇರುತ್ತಾ, 12 ರಾಶಿಗಳಿರುತ್ತಾ, ಬಟ್ ಗ್ರಹಗಳೆಷ್ಟಿರುತ್ತೆ? 9 ಗ್ರಹಗಳಿರುತ್ತೆ. ಸೊ ಕೆಲವು ಮನೆಗಳಲ್ಲಿ ಗ್ರಹಗಳಿರುತ್ತೆ, ಕೆಲವು ಮನೆಗಳಲ್ಲಿ ಗ್ರಹಗಳಿರಲ್ಲ. ಸೊ ಆಗೇನು ಮಾಡ್ತೀವಿ, ಯಾವ ಗ್ರಹಗಳು ಟ್ರೈನ್ ಅಂತ ತಗೋತೀವಿ. ಅಂದರೆ 1ನೇ ಮನೆ, 5ನೇ ಮನೆ ಮತ್ತು 9ನೇ ಮನೆ, ಆ ಕಾಂಬಿನೇಷನಲ್ಲಿ ಕಂಜಂಕ್ಷನ್ ಅಂತ ಬಂದಾಗ ಒಂದೊಂದ್ಸತಿ ಒಂದೇ ಮನೆಯಲ್ಲಿ 4-5 ಗ್ರಹಗಳು ಒಟ್ಟಿಗೆ ಕೂತ್ಕೊಬಿಟ್ಟಿರುತ್ತೆ. ಸೊ ಆ ಗ್ರಹಗತಿಗಳು ಹೊಂದಾಣಿಕೆ ಆಗುತ್ತಾ ಇಲ್ವಾ ಈ ರೀತಿ ನೋಡಿ ನಾನು ಹೇಳ್ತೀನಿ. ಹಾಗೆ 1ನೇ ಮನೆ ಜುಪಿಟರ್, ಹಿಂದ್ಗಡೆ ಮನೆ, ಪಕ್ಕದ ಮನೆ ಏನಿದ್ದಾರೆ, ಹಿಂದ್ಗಡೆ ಮನೆ ಏನಿದ್ದಾರೆ, ಇದನ್ನು ನೋಡಿಕೊಂಡು ನಾವು ಪ್ರಿಡಿಕ್ಷನನ್ನೇ ಕೊಡೋದು. ಯಾಕಂದರೆ ಫಾರ್ ಎಕ್ಸಾಂಪಲ್ ನಮ್ಮದು ಸ್ವಂತ ಮನೆ, ಈಗ ನಮ್ಮ ಮನೆ ನಾನು ಇರ್ತೀನಿ, ಒಂದು ರೆಂಟ್ ಕೊಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ. ಯಾರೋ ಬಂದರು, ರೆಂಟಿಗೆ ಬಂದರು, ಸ್ವಲ್ಪ ದಿನ ಇರ್ತೀನಿ ಅಂತ ಹೇಳಿದ್ರು. ಅವ್ರಿಗೂ ನನಗೂ ಹೊಂದಾಣಿಕೆ ಇದ್ದರೆ ಸ್ಮೂತಾಗಿ ಹೋಗುತ್ತೆ ಲೈಫು. ಬಟ್ ಅಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಾಗ ಅವ್ರು ಬರ್ತಿದ್ದಾಗೆ ನಮಗೆ ಕಿರಿಪಿರಿ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ಪ್ಲಾನೆಟ್ಸನ್ನು ಮಾತ್ರ ಮೇಜರಾಗಿ ಕಾನ್ಸಂಟ್ರೇಟ್ ಮಾಡೋದು ನಾಡಿಶಾಸ್ತ್ರದಲ್ಲಿ. ಅದರಲ್ಲೂ ಡಿಗ್ರೀಸನ್ನು ನೋಡ್ತೀವಿ. ಅಂದರೆ ನನ್ನ ಮನೆಯ ಹಿಂದೆ ಮುಂದೆ ಯಾರಿದ್ದಾರೆ ಅದರಲ್ಲೂ ಮೇಜರಾಗಿ 7ನೇ ಮನೆಯಲ್ಲಿ ನೇರ ದೃಷ್ಟಿ, ನನ್ನ 7ನೇ ಮನೆಯಲ್ಲಿ ಯಾವ ಗ್ರಹ ಕೂತಿದೆ, ಆ ಗ್ರಹದಿಂದ ನನಗೇನು ಇಂಪ್ಯಾಕ್ಟ್ ಅಂತ ನಾವು ನೋಡ್ಬೋದು. ಈಗ ಮೇಜರ್ ಆಗಿ ಒಂದೊಂದೇ ಸೆಕ್ಟರ್ ಅಂತ ತಗೊಂಡ್ರೆ ಅತಿ ಮುಖ್ಯವಾಗಿ ಕೆರಿಯರ್ ಬರ್ತಾರೆ. ಕೆರಿಯರ್ ಅಂತ ನೋಡಿದ ತಕ್ಷಣ ನಾವು ಯಾರನ್ನ ನೋಡಬೇಕು ಅಂತ ಕೇಳ್ತಾರೆ. ಶನೇಶ್ವರನನ್ನ ನೋಡ್ತೀವಿ. ಸ್ಯಾಟ್ರನ್ ಅಂತ ಹೇಳ್ತಿದ್ದಂಗೆ ಜನ ಹೆದರ್ಕೋತಾರೆ. ಅದರಲ್ಲೂ 7.5 ಬಂದ್ಬಿಡ್ತು ಅಂತ ಅಂದರೆ ಅಯ್ಯೋ ಜೀವನನೇ ಮುಗ್ದೋಯ್ತು, ಎಲ್ಲ ನಿಂತೋಯ್ತು, ಎಲ್ಲ ಕಷ್ಟ. ಆ್ಯಕ್ಚುಲಿ ಅದು ಕಾನ್ಸೆಪ್ಟೇ ಅಲ್ಲ. ಆ ರೀತಿ ಮಿಸ್ಕನ್ಸೆಪ್ಷನ್ಗೆ ಬರಲೇಬಾರ್ದು. ಶನೇಶ್ವರ ಬಂದು ನಿಧಾನವಾಗಿ ಚಲಿಸುವ ಗ್ರಹ ಅಷ್ಟೇ. ಅದು 30 ವರ್ಷಕ್ಕೆ ಒಂದ್ಸತಿ ಆ ಮನೆಗೆ ವಾಪಸ್ ಹೋಗಿ ಕೂತ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನಾವು ಹುಟ್ಟಿದಾಗ ಒಂದು 5ನೇ ಮನೇಲಿ ಕೂತಿದೆ ಅಂದರೆ ನಮಗೆ 29-30 ವರ್ಷ ಆಗಬೇಕಾದ್ರೆ ಮಾತ್ರನೇ ಅದು ವಾಪಸ್ ಸುತ್ತಿ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ ಬಂದ ಮೇಲೆ ಏನು ಮಾಡುತ್ತೆ, ಯಾವ ಮನೆಯಲ್ಲಿ ಗ್ರಹ ಕೂತಿತ್ತು ಅಂದರೆ ಶನಿ ಕೂತಿತ್ತು ಆ ಮನೆಯ ಮಹತ್ವತೆ ಏನು. ಈಗ ರಿಲೇಷನ್ಶಿಪ್ ಅಂದರೆ 7ನೇ ಮನೆ ಅಂತ ತಗೋತೀವಿ, 10ನೇ ಮನೆಯಿಂದ ಕೆರಿಯರ್ ಅಂತ ತಗೋತೀವಿ. ಸೊ ಆ ಮನೇಲಿ ಕೂತಾಗ ಇಷ್ಟು ವರ್ಷಗಳ ಕಾಲ ನೀನು ಏನೇನು ಮಾಡಿದೆ, ಒಳ್ಳೆ ಕಾರ್ಯಗಳೇನು ಮಾಡಿದೆ, ಕೆಟ್ಟ ಕಾರ್ಯಗಳನ್ನು ಏನೇನು ಮಾಡಿದೆ, ಎಲ್ಲವನ್ನು ಆಡಿಟ್ ಮಾಡುತ್ತೆ. ಅದಾದ ಮೇಲೆ ಪ್ರತಿಫಲವನ್ನು ಕೊಡೋದು. ಅದರಲ್ಲೂ ಹೇಳ್ತಾರೆ 7.5 ಬಂದರೆ ನಮ್ಗೆ ತುಂಬ ಪ್ರಾಬ್ಲಮ್ಸ್ ಆಯಿತು, ನಿಧಾನ ಆಯಿತು. ನಿಧಾನ ಯಾಕೆ ಅಂದರೆ ನೀನು ಮಾಡ್ತಿರೋ ಕೆಲಸ ಸರಿನೋ ತಪ್ಪು ಅಂತ ಪ್ರಶ್ನೆ ಹಾಕಿ ಅದಾದಮೇಲೆ ನಿನಗೆ ಪರಿಶ್ರಮ ಅಂದರೆ ಉತ್ತರವನ್ನು ಕೊಡ್ತಾನೆ ಯಾರೋ ಶನೇಶ್ವರ. ಹಾಗೆ ಅದಕ್ಕಿಂತ ಅತಿ ಮುಖ್ಯವಾಗಿ ಶನಿ 7.5 ಹುಟ್ಟಿರೋ ಮಕ್ಕಳು, ಫಾರ್ ಎಕ್ಸಾಂಪಲ್ ಹುಟ್ಟುತ್ತಾನೆ ಮಕ್ಕಳಿಗೆ 7.5 ಇದೆ ಅಂತಾರೆ. ಅವ್ರಿಗೆ ಚೈಲ್ಡ್ಹುಡ್ ಲೈಫ್ ಮಾತ್ರ ಸ್ಟ್ರಗಲ್ ಇರುತ್ತೆ. ಬಟ್ ತುಂಬ ಹೆಸರು, ತುಂಬ ನೇಮು ಫೇಮು ಮಾಡುವಂಥ ವ್ಯಕ್ತಿಗಳೇ ಅಂಥವ್ರು. ಓಕೆ, ಅಷ್ಟು ಕಷ್ಟವನ್ನು ಪಟ್ಟಿರ್ತಾರೆ. ಸೆಕೆಂಡ್ ಹಾಫು ಕಿಕ್ ಸ್ಟಾರ್ಟ್ ಕೊಡ್ತಾರೆ. ಅವರನ್ನ ಮೀರಿಸಿದ ಹಾಗೆ ಯಾರು ಗೆಲ್ಲೋಕೆ ಆಗಲ್ಲ. ಸೊ ನೀವು ಹೇಳೋ ಪ್ರಕಾರ ಜನರಿಗೆ ಇದು ಇಲ್ಯೂಷನ್ ಅಂತ ಅಂದ್ರೆ ಶನೀಶ್ವರ ಬಂದ ಅಂತ ಹೇಳಿದ್ರೆ ಕೇಳ್ತಿರೋದೇನು ಗೊತ್ತಾ, ಬರೀ ಡಿಸಿಪ್ಲಿನ್. ನೀನು ಮಾಡೋದನ್ನ ನಿಯತ್ತಾಗಿ ಮಾಡು, ನಿಧಾನವಾಗಿ ಪರ್ಫೆಕ್ಟ್ ಆಗಿ ತಾಳ್ಮೆಯಿಂದ ನಂಬಿಕೆ ಇಟ್ಟು ಮಾಡು, ಹಾರ್ಡ್ ವರ್ಕನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಗ್ರಹ ಒಂದು ಅಂದರೆ ಅದು ಶನಿ. ನಮಗೆ ನಮ್ಮ ಕರ್ಮಗಳನ್ನು ನೋಡಿಕೊಂಡು ನಮಗೆ ಪ್ರತಿಫಲ ಕೊಡ್ತಾನೆ. ನೀವೇ ಹೇಳಿದ ಪ್ರಕಾರ ಭೃಗುನಂದಿ ನಾಡಿಶಾಸ್ತ್ರದಲ್ಲಿ 1 ಮಿನಿಟ್ ಪ್ರಿಡಿಕ್ಷನ್ ಅಂತ ಹೇಳಿದ್ರಿ. ಯೂಶುವಲಾಗಿ ನಾನು ತುಂಬಾ ಕಡೆ ಕೇಳಿದ್ದೀನಿ. 1 ಮಿನಿಟ್ ಅಲ್ಲಿ ಒಬ್ಬ ಮನುಷ್ಯನ ಇಡೀ ಜಾತಕವನ್ನ ನೀವು ಪ್ರಿಡಿಕ್ಟ್ ಮಾಡ್ಬೋದಾ? ಇಡೀ ಜಾತಕ ಅನ್ನೋದಕ್ಕಿಂತ ಅವರ ಪ್ರಶ್ನೆ ಏನು. ಈಗ ನನಗೊಬ್ರು ಕ್ಲೈಂಟ್ ಬಂದರು, ಅವರ ಪ್ರಶ್ನೆ ಏನು, ರಿಲೇಷನ್ಶಿಪ್ ಬಗ್ಗೆ ಅಂತ ತಗೊಳ್ಳೋಣ. ಈಗ ಮದುವೆ ಆಗಬೇಕು ಅಂತ ಅನ್ಕೊಂಡಿರೋ ಒಂದು ಹುಡುಗ ಬಂದ, ಆಯ್ತಾ. ಬಂದು ನಾನೀಗ ಮದುವೆ ಆಗಬೇಕು, ಹುಡುಗಿನೂ ನೋಡಿರಲ್ಲ, ಆಯ್ತಾ. ನನ್ನ ಹೆಂಡತಿ ಯಾವ ರೀತಿ ಇರ್ತಾರೆ, ಮದುವೆ ಆದ್ಮೇಲೆ ನನ್ನ ಲೈಫ್ ಹೆಂಗಿರುತ್ತೆ ಅಂತ ನೋಡಿದಾಗ
ನಾವು ಈಗ ಈ ಸಾಫ್ಟ್ವೇರ್ಸ್ ಎಲ್ಲ ಬಂದ್ಬಿಟ್ಟಿದೆ, ಒಂದು ಡೇಟ್ ಆಫ್ ಬರ್ತ್ ಹಾಕಿ ರ್ಯಾಂಡಮ್ ಆಗಿ ಒಂದು 11:50 ಅಂತ ಟೈಮನ್ನು ನಾರ್ಮಲಾಗಿ ಹಾಕ್ತೀನಿ. ಅಲ್ಲಿಂದ ನನಗೆ ಕುಂಡಲಿ ಬರುತ್ತೆ. ಕುಂಡಲಿ ಬರ್ತಿದ ಹಾಗೆ ಗಂಡಸರ ಚಾರ್ಟಲ್ಲಿ ನಾವು ಮೊದಲು ನೋಡೋದು ಹೆಂಡತಿ ಬಗ್ಗೆ ನೋಡಬೇಕು ಅಂದರೆ ವೀನಸ್ ಅಂದರೆ ಶುಕ್ರ ಎಲ್ಲಿ ಕೂತಿದ್ದಾನೆ, ಶುಕ್ರನ ಮುಂದೆ ಹಿಂದೆ ಯಾವ ಗ್ರಹಗಳಿದೆ, ಎಷ್ಟು ಡಿಗ್ರಿಯಲ್ಲಿದೆ, ಇಷ್ಟನ್ನು ನೋಡಿದ್ರೆ ಅವನ ಮದುವೆಯ ಜೀವನ ಅಂದರೆ ಮ್ಯಾರಿಡ್ ಲೈಫ್ ಹೆಂಗಿರುತ್ತೆ, ಮದುವೆಗಿಂತ ಮುಂಚೆ ಹೇಗಿರುತ್ತೆ, ಮದುವೆ ಆದ್ಮೇಲೆ ಹೇಗಿರುತ್ತೆ, ಇದನ್ನ ಒಂದೇ ನಿಮಿಷದಲ್ಲಿ ನೋಡಿ ಹೇಳ್ಬೋದು. ಇದಕ್ಕೆ ನಾವು 1 minute ಪ್ರಿಡಿಕ್ಷನ್ ಅಂತ ಪರ್ಟಿಕ್ಯುಲರ್ ಟಾಪಿಕ್ ಇರಬೇಕು ನಿಮ್ಮ ಹತ್ರ. ಈಗ ಮದ್ವೆ ಅಂತ ಹೇಳಿದ್ರೆ ಮದ್ವೆ, ಇಲ್ಲ ಅಂತ ಹೇಳಿದ್ರೆ ಕರಿಯರ್ ಅಂತ ಹೇಳಿದ್ರೆ ಕರಿಯರ್ ಹೇಗಿರುತ್ತೆ ಅದನ್ನ ಪ್ರಿಡಿಕ್ಟ್ ಮಾಡಬಹುದು. ಎಜುಕೇಶನ್ ಅಂತ ತಗೊಂಡ್ರೆ ಮರ್ಕ್ಯೂರಿ ಬುಧರನ್ನ ತಗೋತೀವಿ, ಕೆಲಸವನ್ನ ತಗೊಂಡ್ರೆ ಶನೇಶ್ವರನ ತಗೋತೀವಿ. ಹಾಗೆ ಮದ್ವೆ ಅಂತ ಬಂದಾಗ ಗಂಡು ಮಕ್ಕಳಿಗೆ ಹೆಂಡತಿನ ನೋಡ್ಬೇಕು ಅಂದ್ರೆ ಶುಕ್ರನನ್ನ ನೋಡ್ತೀವಿ, ವೀನಸ್. ಅದೇ ಹೆಣ್ಣು ಮಕ್ಕಳಿಗೆ ಗಂಡನನ್ನ ನೋಡ್ಬೇಕು ಅಂದ್ರೆ ಮಾರ್ಸ್ ಅಂತ ತಗೋತೀವಿ. ಈಗ ಇದನ್ ಬಿಟ್ಟು ಇನ್ನೂ ತುಂಬಾ ಕ್ವೆಶನ್ಸ್ ಕೇಳ್ತಾರೆ, ನನ್ಗೆ 2ನೇ ಮದುವೆ ಆಯ್ತು, ಇಲ್ಲ 3ನೇ ಮದುವೆ ಆಯ್ತು, ನನ್ಗೆ 2ನೇ ಹೆಂಡತಿ ಬಂದಿದ್ದಾಳೆ, ಅದಕ್ಕೆ ಏನ್ ನೋಡ್ಬೇಕು ಅಂತ. ಹಾಗೆ ಒಂದೊಂದು ಗ್ರಹ ಬದಲಾವಣೆಗಳು ಅಲ್ಲಿ ಸೈಂಟಿಫಿಕ್ ಆಗಿ ನಾವು ನೋಡ್ತಾ ಹೋದ್ರೆ 1ನೇ ಹೆಂಡತಿ ಅಂದ್ರೆ ಮಾತ್ರ ಶುಕ್ರ, 2ನೇ ಹೆಂಡತಿಗೆ ಬೇರೆ ಗ್ರಹ ಬರುತ್ತೆ, ಆ ಗ್ರಹವನ್ನ ನೋಡಿ ಹೇಳ್ತೀವಿ. ಆ ರೀತಿ ತಂದೆಯ ಬಗ್ಗೆ ಕ್ವೆಶನ್ಸ್ ಕೇಳಕ್ ಬರ್ತಾರೆ, ನಮ್ಮ ತಂದೆದು ನಂದು ಮ್ಯಾಚ್ ಆಗ್ತಾ ಇಲ್ಲ, ಸ್ವಭಾವಗಳು ತುಂಬಾ ಅಡೆತಡೆಗಳು, ಚಿಕ್ಕ ವಯಸ್ಸಿಂದ ಏನ್ ಮಾಡಿದ್ರು ತಪ್ಪು ಅಂತಾರೆ, ಯಾಕೆ ಹೊಂದಾಣಿಕೆ ಆಗ್ತಿಲ್ಲ ಅಂತ ಕೇಳ್ತಾರೆ. ಆಗ ಅಲ್ಲಿ ಏನಾಗುತ್ತೆ, ತಂದೆ ಮನೆಗೂ ಅವನ ಆಪೋಸಿಟ್ 7ನೇ ಮನೆಗೂ ಶನಿ ಕೂತಿರ್ತಾನೆ. ಅದೇನಾಗುತ್ತೆ, ಸೂರ್ಯ ಅನ್ನೋದು ತಂದೆ ಅಂತ ತಗೋತೀವಿ, ಚಂದ್ರ ಅನ್ನೋದು ತಾಯಿ ಅಂತ ತಗೋತೀನಿ. ಇಲ್ಲಿ ತಂದೆಯ ಜೊತೆ ಸಂಬಂಧ ಹೇಗಿರುತ್ತೆ ಅಂತ ಅದರಲ್ಲಿ ನೋಡಿ 1 ನಿಮಿಷದಲ್ಲಿ ಹೇಳ್ಬೋದು. ಹಾಗೆ ತಾಯಿ ಜೊತೆ ಹೇಗಿರುತ್ತೆ ಅಂತ ನೋಡ್ಬೋದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಶಗಳನ್ನ ಕನ್ಸಿಡರ್ ಮಾಡಿ ಪ್ರಿಡಿಕ್ಟ್ ಮಾಡ್ತಾರೆ ಭವಿಷ್ಯವನ್ನ. ಸೊ ನಿಮ್ಮ ಭೃಗುನಂದಿ ಶಾಸ್ತ್ರದಲ್ಲಿ ಹೇಗೆ ಪ್ರಿಡಿಕ್ಟ್ ಮಾಡ್ತೀರಾ ನೀವು? ದಶಗಳನ್ನ ಕನ್ಸಿಡರ್ ಮಾಡ್ತೀರಾ? ದಶಗಳನ್ನ ಇಲ್ಲಿ ಕನ್ಸಿಡರ್ ಮಾಡಲ್ಲ. ವೇದಿಕ ಶಾಸ್ತ್ರದಲ್ಲಿ ದಶಗಳು ಯಾವ ರೀತಿ ಬರುತ್ತೆ ಅಂದ್ರೆ ಮಹಾದಶ, ಅಂತರ್ದಶ, ಪ್ರತ್ಯಂತರ್ದಶ, ಈ ರೀತಿ ದಶಗಳು ಇಷ್ಟಿಷ್ಟು ವರ್ಷಕ್ಕೆ ನಮಗೆ ಬರುತ್ತೆ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಭೃಗುನಂದಿ ನಾಡಿಯಲ್ಲಿ ಡೈರೆಕ್ಟ್ ಆಗಿ ನಾವು ಕಂಜಂಕ್ಷನ್ ಅನ್ನ ನೋಡ್ತೀವಿ. ಅಂದ್ರೆ ಕಂಜಂಕ್ಷನ್ ಅಂದ್ರೆ ಆ ಟ್ರೈನ್ ಅಂತ ಹೇಳಿದ್ನಲ್ಲ, 1ನೇ ಮನೆ, 5ನೇ ಮನೆ, 9ನೇ ಮನೆ ಯಾವ ಗ್ರಹ ಕೂತಿದೆ, ಅದಾದ್ಮೇಲೆ ನಮ್ಮ ಮುಂದೆ ಮನೆ, ಹಿಂದೆ ಮನೆ ಅಂದ್ರೆ 2nd house 12th house ಅನ್ನ ನೋಡ್ತೀನಿ, 7ನೇ ಮನೆ. ಈ ದೃಷ್ಟಿಯನ್ನ ನೋಡ್ಕೊಂಡು ಅಕ್ಯುರೇಟ್ ಆಗಿ ಲೈಫಲ್ಲಿ ಯಾವಾಗ ಯಾವ ಇವೆಂಟ್ಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ರೀತಿ ದಶಗಳ ಕನ್ಸಿಡರೇಷನ್ ಆಗಲ್ಲ. ವೇದಿಕ ಶಾಸ್ತ್ರದಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಕ್ಯಾಲ್ಕುಲೇಷನ್ಸ್, ಒಂದೊಂದು ವಿಷಯಕ್ಕೂ ನಾವು ಒಂದೊಂದು ಪಂಚಾಂಗವನ್ನ ಬರೆದು ಇಲ್ಲ ನೋಡಿ ಹೇಳಬೇಕು. ಇಲ್ಲಿ ಒಂದೇ ಲಗ್ನದಲ್ಲಿ ನೋಡ್ತಾ ಇರೋದು, ಅಲ್ಲಿ ಅದೇ ಲಗ್ನದಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ. ತುಂಬಾ ಜನ ಕೇಳ್ತಾರೆ, ನಾವು ಹುಟ್ಟಿದಾಗ ಒಂದೊಂದು ಮನೆಯಲ್ಲಿ ಒಂದೊಂದು ಗ್ರಹ ಕೂತಿರುತ್ತೆ, ಈಗ ನೀವು ಹೇಗೆ ಪ್ರಿಡಿಕ್ಷನ್ ಅನ್ನ ಕೊಡ್ತೀರಾ ಅಂದ್ರೆ, ಈಗ ಗೋಚಾರ ಆಗ್ತಾ ಇರುತ್ತಲ್ಲ ನಮ್ಮ ಸುತ್ತ, ಅದು ಎಷ್ಟು ಡಿಗ್ರಿಯಲ್ಲಿ ಎಷ್ಟು ಮುಂದೆ ಹೋಗ್ತಾ ಇದೆ, ಯಾವ ಗ್ರಹ ಮುಂದೆ ಹೋಗ್ತಾ ಇದೆ, ಯಾವ ಗ್ರಹ ಹಿಂದೆ ಹೋಗ್ತಾ ಇದೆ, ಇದರ ಎಕ್ಸ್ಪ್ಲನೇಷನ್ ಅನ್ನ ನೋಡ್ಕೊಂಡೆ ನಾವು ಪ್ರಿಡಿಕ್ಷನ್ ಅನ್ನ ಕೊಡೋದು. ಚಲನೆಗಳ ಪ್ರಕಾರ ನೀವು ಪ್ರಿಡಿಕ್ಟ್ ಮಾಡ್ತೀರಾ ಗೋಚಾರ ಫಲಗಳನ್ನ ನೋಡೋದೇ ಅದರಿಂದಾನೇ ನಾವು ಮೇಜರ್ ರೆಮಿಡೀಸ್ ಅನ್ನ ಕೊಡೋದು. ಈಗ ಇನ್ನೂ ತುಂಬಾ ಜನ ಕೇಳ್ತಾರೆ, ಹೌದು ಹಿಂಗಿದೆ ಆಲ್ರೆಡಿ, ಇದರಿಂದ ನಾವು ಪರಿಹಾರ ಏನ್ ತಿಳ್ಕೊಬೇಕು, ಇಲ್ಲ ಹಿಂದೆ ಆಗಿದ್ದನ್ನ ಯಾಕೆ ತಿಳ್ಕೊಬೇಕು, ಮುಂದೆ ಏನಾಗುತ್ತೆ ಅದನ್ನ ನೋಡೋಣ ಅಂತ. ತಪ್ಪು ಕಲ್ಪನೆ ಅದು. ಯಾಕೆ ಅಂದ್ರೆ ಹಿಂದೆ ನಾವು ಮಾಡಿರುವ ಕರ್ಮ ಫಲಗಳಿಂದನೇ ನಾವು ಈಗ ಹುಟ್ಟಿರ್ತೀವಿ. ಅಂದ್ರೆ ಒಂದು ಪ್ಯಾಟ್ರನ್ ಅಲ್ಲಿ ಸಿಗಾಕೋಬಿಟ್ಟಿರ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್, ಮೇಜರ್ ಆಗಿ ರಿಲೇಶನ್ಶಿಪ್ ಅಲ್ಲಿ 2-3 ಬ್ರೇಕಪ್ಸ್ ಆಗಿರುತ್ತೆ ಅನ್ಕೊಳ್ಳಿ, ಇಲ್ಲ ಕಮಿಟ್ ಆಗ್ಬಿಟ್ಟಿರ್ತಾರೆ, ಇಲ್ಲ ಮದುವೆ ಆಗ್ಬಿಟ್ಟಿರುತ್ತೆ, ಏನೋ ವಿಚಾರಕ್ಕೆ ಕಿತ್ತು ಹೋಗ್ತಾನೇ ಇರುತ್ತೆ, ಆ ಲೂಪ್ ಅಲ್ಲಿ ಸಿಗಾಕೊಂಡಿರ್ತಾರೆ. ಅದನ್ನ ಪ್ಯಾಟ್ರನ್ಸ್ ಅಂತ ಹೇಳ್ತೀವಿ. ನಾವು ಬುಡವನ್ನ ತಿಳ್ಕೊಬೇಕು, ಯಾಕೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು, ಇದಕ್ಕೆ ಸೊಲ್ಯೂಷನ್ ಏನು ಅಂತ ನೋಡ್ಬೇಕು. ಅಂದ್ರೆ ನಾವು ಪ್ರಾಬ್ಲಮ್ ಏನು ಅಂತ ತಿಳ್ಕೊಬೇಕಲ್ವಾ. ಜನ ಬಂದ ತಕ್ಷಣ ಏನ್ ಕೇಳ್ತಾರೆ, ನನ್ಗೆ ಫಸ್ಟ್ ಮದುವೆ ಹಾಳಾಯ್ತು, 2ನೇ ಮದುವೆ ಏನಾದ್ರೂ ವರ್ಕ್ ಆಗುತ್ತಾ ಇಲ್ವಾ? ಪಾಯಿಂಟ್ ಏನು ಅಂದ್ರೆ ಅಲ್ಲಿ ಬರೀ ಕಂಪ್ಯಾಟಿಬಿಲಿಟಿ ಏನ್ ನೋಡ್ತೀವಿ, ಗಣಕೂಟವನ್ನ ಚೆಕ್ ಮಾಡ್ತೀವಿ. ಹಾಗೆ ಆ ಹೆಣ್ಣು ಮಗಳ ಚಾರ್ಟನ್ನು ನೋಡ್ತೀವಿ, ಗಂಡನ ಚಾರ್ಟನ್ನು ನೋಡ್ತೀವಿ. ಈ ಗಂಡು ಆದ್ರೆ ಆ ಹೆಣ್ಣು ಮದುವೆ ಆದ್ಮೇಲೆ, ಗಂಡ ಬಂದಾದ್ಮೇಲೆ ಅವಳಿಗೆ ಏಳಿಗೆ ಆಗತ್ತಾ ಇಲ್ಲ ತೊಂದರೆಗಳಾಗತ್ತಾ ಅನ್ನೋದು ನೋಡ್ತೀವಿ. ಈ ಕೆಲವ್ರು ಹೇಳಲ್ವಾ, ಮೂಲ ನಕ್ಷತ್ರದವ್ರನ್ನ ಮದುವೆನೇ ಆಗ್ಬಾರ್ದಪ್ಪ ಅಂತಾರೆ, ಹೆದರ್ಸ್ಬಿಡ್ತಾರೆ. ತಂದೆ ತಾಯಿ ಸತ್ತೋಗ್ತಾರೆ, ಇಲ್ಲ ಸೋದರ ಮಾವನಿಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ಅತ್ತೆ ಮಾವನಿಗೂ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ. ಅಲ್ಲೂ ಕೂಡ ಮಿಸ್ಕನ್ಸೆಪ್ಷನ್ ಏನಾಗಿದೆ ಅಂದ್ರೆ, ನಮಗೆ ಪಾದಗಳು ಅಂತ ಬರುತ್ತೆ. 27 ನಕ್ಷತ್ರಗಳಲ್ಲಿ ಒಂದು 6-7 ನಕ್ಷತ್ರಗಳನ್ನ ಡೇಂಜರಸ್ ಅಂತ ಹೇಳ್ತೀವಿ. ಡೇಂಜರಸ್ ಯಾಕೆ ಅಂತ ಹೇಳ್ತೀವಿ ಅಂದ್ರೆ, ಅತಿ ತುಂಬಾ ಸಾಧನೆ ಮಾಡಿರುವ ನಕ್ಷತ್ರಗಳು ಅದೇ, ಅತಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾರಲ್ಲ ಆ ನಕ್ಷತ್ರಗಳು ಅವರೇ. ಅದಕ್ಕೋಸ್ಕರ ಮೂಲ ನಕ್ಷತ್ರದಲ್ಲಿ 4 ಪಾದ ಬರುತ್ತೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಂದೊಂದು ಪಾದದಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಅಂತ ಇರುತ್ತೆ, ಅದಕ್ಕೆ ಸೊಲ್ಯೂಷನ್ ಅಂತ ಕೂಡ ಇರುತ್ತೆ. ತುಂಬಾ ಜನ ಕೇಳ್ತಾರೆ, ಮೂಲ ಮುಂಚೆ ಎಲ್ಲ ನಮ್ಗೆ ಗೊತ್ತಾಗ್ತಿಲ್ಲ, ಈಗೆಲ್ಲ ಬಂದು ಹಾಕಿಸ್ಕೋತಾರೆ ಡೇಟು. ಅಂದ್ರೆ
ಅಂದ್ರೆ ಸಿಸರಿಯನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಮ್ಯಾಮ್ ನಮ್ಗೆ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ, ಇದರಲ್ಲಿ ತುಂಬಾ ಅತಿ ಮುಖ್ಯವಾಗಿ ಯಾವ ಡೇಟ್ ತುಂಬಾ ಚೆನ್ನಾಗಿದೆ, ಅದರಲ್ಲಿ ಯಾವ ಟೈಮ್ ಅಲ್ಲಿ ನಾನು ಡೆಲಿವರಿ ಮಾಡಿಸ್ಕೋಬೇಕು, ಅದ್ರ ಬಗ್ಗೆ ನಂಗೆ ತಿಳಿಸ್ಕೊಡಿ. ಯಾಕಂದ್ರೆ ನನ್ನ ಮಗುಗೆ ಯಾವುದೇ ರೀತಿ ತೊಂದರೆ, ಆರೋಗ್ಯ ತೊಂದರೆ, ಎಜುಕೇಶನಲ್ ಪ್ರಾಬ್ಲಮ್ ಯಾವ್ದು ಬರಬಾರ್ದು ಅಂತ ಹೇಳ್ತಾರೆ. ನಾನಿಲ್ಲಿ ಮೆಜಾರಿಟಿ ನಾವು ಹಾಕೊಡ್ತೀವಿ, ಬಟ್ ದೈವ ಇಚ್ಛೆ ಅಂತ ಒಂದಿರುತ್ತಲ್ಲ, ಯಾವಾಗ ಮಗು ಭೂಮಿಗೆ ಜನನ ಆಗ್ಬೇಕು ಅಂತ ಇರುತ್ತೆ ಆಗ್ಲೇ ಆಗೋದು. ನಮ್ಮ ಕೈಯಲ್ಲಿ ಏನಿದೆ ಆ ಟೈಮ್ ಯಾವ ಚೆನ್ನಾಗಿದೆ ಅಂತ ಹಾಕೊಡ್ತೀವಿ. ಬಟ್ ಹಿಂದಿನ ಕಾಲದಲ್ಲಿ ಅದು ಗೊತ್ತಾಗ್ತಿಲ್ಲ. ಅದರಲ್ಲೂ ನಾನು ಮುಖ್ಯವಾಗಿ ಹೇಳೋದು, ಮೂಲಾ ನಕ್ಷತ್ರದಲ್ಲಿ ಹುಟ್ಟು ಬಿಟ್ಟಿದ್ದಾರೆ, ಪ್ರಾಬ್ಲಮ್ ಆಗ್ತಿದೆ ಅಂದಾಗ ರೆಮಿಡಿ ಅಂತ ತಗೊಂಡ್ರೆ ಹುಟ್ಟಿ 27 ದಿನಗಳ ಒಳಗೆ ಒಂದು ಪೂಜೆ ಅಂತ ಮಾಡಿಸ್ತಾರೆ. ಅಂದ್ರೆ 27 ನಕ್ಷತ್ರಗಳ ಸಮಾಧಾನಕ್ಕೋಸ್ಕರ ಆ ಪೂಜೆಯನ್ನ ಮಾಡಿಸೋದು. ಈ ಪೂಜೆಯನ್ನ ಮಾಡಿಸಿದ್ರೆ 100% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನು ಹೇಳಲ್ಲ. 80 to 90% ನಾವು ರೆಡ್ಯೂಸ್ ಮಾಡ್ಬೋದು ಅವರ ತೊಂದರೆಗಳನ್ನ, ಮೂಲ ನಕ್ಷತ್ರದವ್ರನ್ನ. ಈಗಿನ ಪ್ರಪಂಚದಲ್ಲಿ ಜ್ಯೋತಿಷ್ಯ ಶಾಸ್ತ್ರನೇ ನಂಬದಿರೋರು ತುಂಬಾ ಜನ ಇದ್ದಾರೆ. ಆದ್ರೆ ಭೃಗುನಂದಿ ನಾಡಿ ಶಾಸ್ತ್ರ ಎಷ್ಟು ಸತ್ಯ, ಯಾಕೆ ನಂಬಬೇಕು? ಈ ಶಾಸ್ತ್ರಗಳನ್ನ ಯಾಕೆ ತಿಳ್ಕೋಬೇಕು ಅಂತ ಫಸ್ಟ್ ನೀವು ಕೇಳಿದ್ರಿ ಅಲ್ವಾ? ಇದು ಒಂದು ಬ್ಲೂ ಪ್ರಿಂಟ್ ತರ ತಗೊಳ್ಳಿ. ಅಂದ್ರೆ ಒಂದು ಗೈಡ್. ಲೈಫಲ್ಲಿ ಯಾವ ಸಮಯ ನಮ್ಗೆ ತುಂಬಾ ಚೆನ್ನಾಗಿದೆ, ಯಾವ ಸಮಯ ತುಂಬಾ ಕೆಟ್ಟದಾಗಿದೆ, ಇಲ್ಲ ನ್ಯೂಟ್ರಲ್ ಆಗಿ ನಡೀತಿದೆ ಅಂತ ತಿಳ್ಕೊಂಡಾಗ ನಾವು ಒಂದು ಕಾರ್ಯವನ್ನ ಮಾಡ್ಬೇಕಾ ಮಾಡಬಾರ್ದಾ ಅಂತ ನೋಡೋದು. ಫಾರ್ ಎಕ್ಸಾಂಪಲ್, ಒಂದು ಬಿಸ್ನೆಸ್ ಅನ್ನ ನೀವು ಶುರು ಮಾಡ್ಬೇಕು ಅನ್ಕೋತೀರಾ. ನಿಮ್ಮಲ್ಲಿ ಎಲ್ಲಾ ರೀತಿ ಪ್ಲಾನ್ ಇರುತ್ತೆ, ಹಣ ಇರುತ್ತೆ, ಎಲ್ಲ ರೆಡಿ ಆಗಿರುತ್ತೆ. ಬಟ್ ನಿಮ್ಗೆ ಆ ಸಮಯ ಸೂಕ್ತವಾಗಿ ನಿಮ್ಮ ಗ್ರಹಗತಿಗಳ ಗೋಚಾರವನ್ನು ನೋಡಿದಾಗ ಸಮಯ ಚೆನ್ನಾಗಿಲ್ಲ ಅಂತ ಹೇಳಿರ್ತೀವಿ ಅನ್ಕೊಳ್ಳಿ. ಇಲ್ಲ ನಮ್ಮ ಹತ್ರ ಎಲ್ಲ ಇದೆ, ಏನು ಸ್ಟ್ರಗಲ್ ಇಲ್ಲ, ನಾನು ಹೋಗಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಎಲ್ಲ ಇದ್ದು ಪ್ಲಾನಿಂಗ್ ಇದ್ದೂ ಲಾಸ್ ಮಾಡ್ಕೋತಾರೆ. ಯಾಕೆ? ಅಲ್ಲಿ ಗ್ರಹಗತಿಗಳು ಹೊಂದುತ್ತಾ ಇರಲ್ಲ. ಅದೇ ಒಂದೊಂದ್ಸತಿ ಏನೋ ಮಾಡಿರಲ್ಲ, ಏನೋ ಸಣ್ಣದಾಗಿ ಮಾಡ್ಬೋಣ ಅಂತ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅವಾಗ ಆ ಟೈಮ್ ಅವ್ರಿಗೆ, ಅದು ಬೇಗ ಕ್ಲಿಕ್ ಆಗ್ಬಿಡುತ್ತೆ. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೊಂದು ಲೈಫಲ್ಲಿ ಯಾವ ದಾರಿಯಲ್ಲಿ ಹೋಗ್ಬೇಕು, ಯಾವ ಸಮಯದಲ್ಲಿ ಹೋಗ್ಬೇಕು ಅನ್ನೋದು ಅತಿ ಮುಖ್ಯವಾಗಿ ನೋಡ್ಬೇಕಾಗಿರೋದು. ಸೊ ಅದಕ್ಕೋಸ್ಕರ BNN ಬಂದು ಅಂದ್ರೆ ಭೃಗುನಂದಿ ನಾಡಿ ಬಂದು ಅಕ್ಯುರೇಟ್ 99% ಪ್ರಿಡಿಕ್ಷನ್ ಅನ್ನ ಕೊಡುತ್ತೆ. ಅದರಲ್ಲೂ ನೀವು ಬೇರೆ ಶಾಸ್ತ್ರ ಪ್ರಕಾರ ನೋಡಿದ್ರೆ ಲಾಲ್ ಕಿತಾಬ್ ಅಂತ ತಗೋಬಹುದು. ಲಾಲ್ ಕಿತಾಬಲ್ಲಿ ರೆಮಿಡೀಸ್ ಜಾಸ್ತಿ ವರ್ಕ್ ಆಗುತ್ತೆ. ಈ ಸಂಖ್ಯಾಶಾಸ್ತ್ರದಲ್ಲೂ ಏನು ಅಂದ್ರೆ, ಇವೆಲ್ಲ ಶಾಸ್ತ್ರಗಳಲ್ಲಿ ನಾವು ಗ್ರಹಗಳನ್ನೇ ನೋಡೋದು, ಗ್ರಹಗಳ ಸ್ವಭಾವಗಳನ್ನೇ ನೋಡೋದು. ಅದರಲ್ಲೇ ನೀಟಾಗಿ ಹೇಳ್ಬೋದು. ಈಗ ಒಬ್ಬ ವ್ಯಕ್ತಿ ಬಂದು ನನ್ನ ಮುಂದೆ ಕೂತಿರ್ತಾರೆ, ಅವ್ರ ಬಗ್ಗೆ ನನ್ಗೆ ಏನೂ ಗೊತ್ತಿರಲ್ಲ. ಈಗ ತುಂಬಾ ಜನ ಕೇಳ್ತಾರೆ, ನೀವು ಕೇಳಿರೋ ಪ್ರಶ್ನೆ ಪ್ರಕಾರ ನಾವೇ ನಮ್ಮ ಪ್ರಾಬ್ಲಮ್ಸ್ನ ಹೇಳ್ಬಿಡ್ತೀವಿ, ನೀವು ಬಂದು ಕೂತ್ಕೊಂಡು ಏನೋ ಒಂದು ಹೇಳ್ತೀರಾ, ನಮ್ಗೆ ಸೊಲ್ಯೂಷನ್ ಕೊಡ್ತೀರಾ. ಅದು ಆಕ್ಚುಲಿ ಅದಲ್ಲ. ನೀವು ಏನನ್ನು ಹೇಳ್ಬೇಡಿ. ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ, ಅದು ಕರೆಕ್ಟಾಗಿ ಗೊತ್ತಿದ್ರೆ ಹೇಳಿ, ಸಮಯನೂ ಗೊತ್ತಿದ್ರೆ ಹೇಳಿ. ಸಮಯ ಗೊತ್ತಿಲ್ಲ ಅಂದ್ರೆ ನಾವು ಭೃಗುನಂದಿ ನಾಡಿಯ ಪ್ರಕಾರ ನೋಡಿ, ನಿಮ್ಮ ಕುಂಡಲಿಯನ್ನು ತೆಗೆದು ಲಗ್ನದಿಂದ ನೋಡಿ, ಲಗ್ನಾಧಿಪತಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ, ಯಾವ ಮನೆಯಲ್ಲಿ ಗುರು ಬೃಹಸ್ಪತಿ ಕೂತಿದ್ದಾನೆ, ನಿಮ್ಮ ಸ್ವಭಾವವನ್ನು ಆ ಒಂದೇ ಮನೆಯಿಂದ ಹೇಳ್ಬೋದು. ಈಗ ಗುರು ಬೃಹಸ್ಪತಿ 5ನೇ ಮನೇಲಿ ಕೂತಿದ್ದಾನೆ ಅಂದ್ರೆ 5ನೇ ಮನೆಯಲ್ಲಿ ಯಾವ ರಾಶಿದು ನೋಡ್ಕೊಂಡು ಅದರ ಸ್ವಭಾವವನ್ನು ಹೇಳ್ತೀವಿ. ಸ್ವಭಾವ ಅಂದ್ರೆ ಕಾರಕ ತತ್ವ ಅಂತ. ಅದರಲ್ಲೂ 2 ರೀತಿ ಡಿಫ್ರೆನ್ಸ್ ಇರುತ್ತೆ. ಒಂದು ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್. ಲಿವಿಂಗ್ ಅಂದರೆ ಅವರ ಸ್ವಭಾವಗಳು, ನಾನ್ ಲಿವಿಂಗ್ ಅಂದರೆ ಅವರ ಪ್ರೊಫೆಷನ್ ಯಾವ್ದು ಚೂಸ್ ಮಾಡಬೇಕು, ಯಾವ ರೀತಿ ಅವ್ರು ಸಡನ್ನಾಗಿ ಚೇಂಜ್ ಆಗಿಬಿಡ್ತಾರೆ, ಯಾವ ಐಟಮ್ಸ್ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಸೊ ಭೃಗುನಂದಿ ನಾಡಿಯಲ್ಲಿ 99% ಅಕ್ಯುರೇಟ್ ಆಗಿ ನಾವು ಪ್ರಿಡಿಕ್ಷನನ್ನು ಕೊಡ್ಬೋದು. ಯಾಕೆ ಈ ಕಾಲದಲ್ಲಿ ಇದನ್ನು ತುಂಬ ತಿಳ್ಕೋಬೇಕು ಅಂತ ಅಂದರೆ, 1 minute ಪ್ರಿಡಿಕ್ಷನ್ಗೆ ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಗೋ ಅಸ್ಟ್ರಾಲಜಿ. ವೇದಿಕ್ ಅಸ್ಟ್ರಾಲಜಿ ಅಂದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ನಿಮ್ಗೆ ಒಬ್ರು ಕೂತ್ಕೊಂಡು ನಿಮ್ಮ ಕುಂಡಲಿ ನೋಡ್ಬೇಕು ಅಂದ್ರೆ ತುಂಬಾ ಸಮಯ ಹಿಡಿಯುತ್ತೆ ಅದಕ್ಕೆ. ಈಗಿನ ಫಾಸ್ಟ್ ಪ್ರಪಂಚದಲ್ಲಿ ಅಷ್ಟನ್ನು ಕೇಳಿಸ್ಕೊಳ್ಳುವಂತ ಪೇಷನ್ಸ್ ಜನರಲ್ಲಿ ಇಲ್ಲ. ನೀವೇ ಹೇಳ್ದಾಗೆ ಜಸ್ಟ್ ಡೇಟ್ ಆಫ್ ಬರ್ತ್ ಇಂದ ಪ್ರಿಡಿಕ್ಟ್ ಮಾಡ್ಬೋದು ಅಂತ ಹೇಳಿದ್ರಿ. ಬಟ್ ಯೂಶುವಲ್ ಆಗಿ ಲೈಫ್ ಅಂತ ಅಂದಮೇಲೆ ಮ್ಯಾರೇಜ್ ಪ್ರಾಬ್ಲಮ್ ಬರುತ್ತೆ, ಕರಿಯರ್ ಪ್ರಾಬ್ಲಮ್ ಬರುತ್ತೆ, ಎಜುಕೇಶನ್ ಪ್ರಾಬ್ಲಮ್ ಬರುತ್ತೆ. ಸೊ ಇದೆಲ್ಲದನ್ನು ನೀವು ಪ್ರಿಡಿಕ್ಟ್ ಮಾಡ್ಬೋದು. ಬಟ್ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆಯಾ ನಿಮ್ಮ ಭೃಗುನಂದಿ ನಾಡಿ ಶಾಸ್ತ್ರದಲ್ಲಿ? ಫಸ್ಟ್ ನಾ ಅದೇ ಹೇಳಿದೆ, ಬುಡವನ್ನು ನೋಡಬೇಕು. ಯಾಕೆ ನಮಗೆ ಈ ಪ್ರಾಬ್ಲಮ್ ಬರ್ತಾ ಇದೆ, ಯಾವುದರಿಂದ ಇದು ಶುರು ಆಯಿತು, ಹಿಂದೆ ಏನು ಕರ್ಮಗಳು ಮಾಡಿರ್ತಾರೆ ಅಂತ ನೋಡ್ಬೋದು. ಅದಾದ ಮೇಲೆ ಜನ ಯಾಕೆ ಬರ್ತಾರೆ ನಮ್ಮ ಹತ್ರ, ಸೊಲ್ಯೂಷನನ್ನು ತಿಳ್ಕೊಳ್ಳೋದಕ್ಕೆ ಬರೋದು. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ರೆಮಿಡೀಸ್ ಎಲ್ಲದಕ್ಕೂ ಇದೆ. ನಮ್ಮ ಕೆರಿಯರ್ ಸೆಕ್ಟರಲ್ಲಿ ಬಂದರೂ ಇದೆ, ರಿಲೇಷನ್ಶಿಪ್ ಸೆಕ್ಟರಲ್ಲಿ ಬಂದರೂ ಇದೆ. ಹಾಗೆ ಕೆಲವೊಂದರಲ್ಲಿ ಇದು ಹಾಗೆ ಆಗುತ್ತೆ ಅಂತ 100% ಹೇಳ್ಬೋದು.
ಅವ್ರು ಏನೇ ಮಾಡಿ ಏನೇ ರೆಮಿಡೀಸ್ ಮಾಡಿದ್ರು ಅದು ವರ್ಕೌಟ್ ಆಗಲ್ಲ. ಬಟ್ ಇನ್ ಕೆಲವು ವಿಷಯಗಳಲ್ಲಿ ರೆಮಿಡೀಸ್ ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ಅದು ತುಂಬ ದೊಡ್ಡ ಗಾತ್ರದಲ್ಲಿ ಆಗೋದು ಸಣ್ಣದ್ರಲ್ಲಿ ಮುಗ್ದೋಗುತ್ತೆ. ಸೊ ಅದಕ್ಕೆ ಮುಂಚೆ ಫಾರ್ ಎಕ್ಸಾಂಪಲ್ ಗಂಡಾಂತರ ಅಂತ ಕೇಳಿರ್ತೀರಲ್ವಾ, ಮಗು ಹುಟ್ಟಿದ ತಕ್ಷಣ ನಿಮ್ಗೊಂದು 5 ಗಂಡಾಂತರ ಇದೆ ಈ ಮಗುಗೆ, ಇಂತಿಂತ ವರ್ಷಗಳಲ್ಲೇ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಅಕ್ಯುರೇಟ್ ಆಗಿ ಹೇಳಿ ಅದಕ್ಕೆ ಬರೋಕೆ ಅಂದ್ರೆ ಆ ವರ್ಷ ಬರೋದಕ್ಕಿಂತ ಮುಂಚೆ ಒಂದು 2-3 ತಿಂಗಳಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅಂತ ನಾವು ಅಕ್ಯುರೇಟ್ ಆಗಿ ರೆಮಿಡೀಸ್ ಅನ್ನ ಕೊಡ್ತೀವಿ. ಅದು ಮಾಡೋದ್ರಿಂದ ಮೇಜರ್ ಆಗಿ ಆಗೋ ಪ್ರಾಬ್ಲಮ್ಸ್ ಚಿಕ್ಕದಾಗಿ ಮುಗ್ದೋಗುತ್ತೆ ಅಂತ ಹೇಳ್ಬೋದು. ಭೃಗುನಂದಿ ನಾಡಿ ಶಾಸ್ತ್ರದ ಪ್ರಕಾರ ರೆಮಿಡಿ ಮಾಡಿದ ತಕ್ಷಣ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಆ ರೀತಿ ಹೇಳಕ್ಕಾಗಲ್ಲ. ಒಂದು ನಾವು ರೆಮಿಡೀಸ್ ಏನು ಕೊಡ್ತೀವಿ ಅಷ್ಟೇ ಕನ್ಸಿಸ್ಟೆನ್ಸಿಯಿಂದ ಫಾಲೋ ಮಾಡ್ಕೊ ಬರ್ಬೇಕು. ಕೆಲವ್ರು ಏನು ಮಾಡ್ತಾರೆ, ಒಂದು ರೆಮಿಡಿಯನ್ನು ಕೊಟ್ಟಿರ್ತೀವಿ ಅನ್ಕೊಳ್ಳಿ, ಅವರು 1 ತಿಂಗಳು ಮಾಡ್ಬೋದು, 2 ತಿಂಗಳು ಮಾಡ್ಬೋದು, ಅದಾದ್ಮೇಲೆ ಟೈಮ್ ಚೆನ್ನಾಗಿ ಆಗ್ಬಿಡುತ್ತೆ ಅನ್ಕೊಳ್ಳಿ. ಅಂದ್ರೆ ಆ ರೆಮಿಡಿ ಮಾಡೋದ್ರಿಂದ ಅವ್ರಿಗೆ ಪರಿಹಾರ ಸಿಕ್ಕಿರುತ್ತೆ. ಸೊ ಅದಾದ್ಮೇಲೆ ಅದನ್ನ ನಿಲ್ಲಿಸ್ಬಿಡ್ತಾರೆ, ಮುಂದಕ್ಕೆ ಫಾಲೋ ಮಾಡಲ್ಲ, ಮತ್ತೆ ಅದೇ ಪ್ರಾಬ್ಲಮ್ ಮಾಡ್ಕೊಂಡು ಬರ್ತಾರೆ. ಸೊ ಇಲ್ಲಿ ಏನು ಹೇಳಲಿಕ್ಕೆ ಬರ್ತಾ ಇದ್ದೀವಿ ಅಂದರೆ, ನಾವು ಸೊಲ್ಯೂಷನ್ ಅನ್ನ ಈಗ ಶುಗರ್ ಬಂದಾಗ ಟ್ಯಾಬ್ಲೆಟ್ ತಗೊಂಡಾಗ್ಲೇ ತಾನೇ ಅದು ಕಂಟ್ರೋಲ್ಗೆ ಬರೋದು. ಸೊ ಮತ್ತೆ ಟ್ಯಾಬ್ಲೆಟ್ ತಗೊಳ್ದೆ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ, ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಆ ರೀತಿ ಯಾರು ರೆಮಿಡಿನ ತುಂಬಾ ಸೀರಿಯಸ್ ಆಗಿ ತಗೊಂಡು ಕನ್ಸಿಸ್ಟೆನ್ಸಿಯಿಂದ ಮಾಡ್ಕೊಂಡು ಬರ್ತಾರೆ ಅವರಿಗೆ ರೆಮಿಡಿ ನೀಟಾಗಿ ವರ್ಕೌಟ್ ಆಗುತ್ತೆ. ಅದರಲ್ಲೂ ಅತಿ ಮುಖ್ಯವಾಗಿ ಇಲ್ಲಿ ನಾವು ದೊಡ್ಡ ದೊಡ್ಡ ರೆಮಿಡೀಸ್ ಅನ್ನ ಕೊಡಲ್ಲ, ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೇನು ವ್ಯತ್ಯಾಸಗಳನ್ನ ಮಾಡಬೇಕು ಅದನ್ನ ಹೇಳ್ತೀವಿ. ಅದರಲ್ಲೇ ಮೇಜರ್ 80% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜನ ನಾವು ಫಾಲೋ ಮಾಡ್ಕೊ ಬರ್ತಾ ಇರೋ ಪ್ಯಾಟ್ರನ್ ಅಲ್ಲೇ ಫಾಲ್ಟ್ ಇರುತ್ತೆ. ಈಗ ಬೆಳಿಗ್ಗೆ ಎದ್ದಾಗಿಂದ ಸಂಜೆವರೆಗೂ ಏನ್ ಮಾಡ್ತೀವಿ ಅದು ಬೇಡ, ಬೆಳಿಗ್ಗೆ ಎದ್ದಾಗಿ ಒಂದು 11-12 ಗಂಟೆವರೆಗೂ ಏನ್ ಮಾಡ್ತೀವಿ, ಇಲ್ಲ ಬೆಳಿಗ್ಗೆ ಎದ್ದು 1 ಅವರ್ ಫಸ್ಟ್ ಅವರ್ ನಾವು ಹೆಂಗಿರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಮನಸ್ಸು ಯಾವ ಮನಸ್ಥಿತಿಯಲ್ಲಿ ಇರುತ್ತೆ ಅದ್ರ ಮೇಲೆ ನಮ್ಮ ದಿನಚರಿ ಸ್ಟಾರ್ಟ್ ಆಗೋದು. ಅದೇ ನಾವು ಸರಿಗೆ ತಗೊಂಡಿಲ್ಲ ಅಂದಮೇಲೆ ಏನ್ ಮಾಡಿದ್ರು ಕೈ ಹಿಡಿಯಲ್ಲ. ಸೊ ನಾವು ನಮ್ಮ ಲೈಫಲ್ಲಿ ಏನು ಮಾಡ್ಬೇಕು, ಫಸ್ಟು ನಾವು ಡಿಸಿಪ್ಲಿನನ್ನು ಕಲಿಬೇಕು. ಶನೇಶ್ವರ ಇದನ್ನೇ ಕೇಳೋದು, ಹಾರ್ಡ್ ವರ್ಕ್ ಮಾಡಿ, ನಿಧಾನಕ್ಕೆ ಮಾಡಿ, ತಾಳ್ಮೆಯಿಂದ ಆಲೋಚನೆ ಮಾಡಿ, ಪ್ಲಾನ್ ಮಾಡಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇವತ್ತು ಭೃಗುನಂದಿ ನಾಡಿ ಶಾಸ್ತ್ರದ ಬಗ್ಗೆ ನಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ, ಎಸ್ಪೆಷಲಿ ಮೂಲ ನಕ್ಷತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.